In the previous class, we have stated the two laws of vector addition. One is triangle law of vector addition and another one is parallelogram law of vector addition. In this class, we will discuss or we will derive the magnitude and direction of the resultant. Resultant vector ಅಂದರೆ ನಾನು ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೀನಿ. Resultant vector is nothing but the sum of two vectors. Means if A and B are the two vectors, then the addition of two vectors is nothing but ಅದನ್ನು resultant vector ಅಂತ ಕರಿತೀವಿ ನಾವು. ಈ resultant vectorನ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನನ್ನು ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನನ್ನು ಯೂಸ್ ಮಾಡ್ಕೊಂಡು ನಾವು ಡಿರೈವ್ ಮಾಡ್ತಾ ಬರೋಣ. ಫಸ್ಟ್ ವಿ ಹ್ಯಾವ್ ಟು ಕನ್ಸಿಡರ್ ದ ಪ್ಯಾರಲೋಗ್ರಾಮ್. ಅದರಲ್ಲಿ ನಾವು ಎರಡು ವೆಕ್ಟಾರ್ಗಳನ್ನ ಅಸ್ಯೂಮ್ ಮಾಡ್ಕೋತೀನಿ. ಒಂದು ಎ ವೆಕ್ಟಾರ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ, ಇನ್ನೊಂದನ್ನ ಬಿ ವೆಕ್ಟಾರ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಲೆಟ್ ಇಟ್ ಬಿ ಓ ಎ ಆ್ಯಂಡ್ ಓ ಬಿ. ಎರಡು ವೆಕ್ಟಾರ್ಗಳನ್ನ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ, ಎ ವೆಕ್ಟಾರ್ ಆ್ಯಂಡ್ ಬಿ ವೆಕ್ಟಾರ್. ಎರಡು ಪಾಯಿಂಟ್ಗಳನ್ನ ಇಲ್ಲಿ ನಾನು ಏನು ಮಾಡ್ತೀನಿ, ವಿ ವಿಲ್ ಕಂಪ್ಲೀಟ್ ದ ಪ್ಯಾರಲೋಗ್ರಾಮ್ನ ನಾನು ಕಂಪ್ಲೀಟ್ ಮಾಡ್ತೀನಿ. ಇದನ್ನು ಪ್ಯಾರಲೋಗ್ರಾಮ್ನ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿ ಆ ಪ್ಯಾರಲೋಗ್ರಾಮಲ್ಲಿ ಆಪೋಸಿಟ್ ಸೈಡ್ಸ್ ಈಕ್ವಲ್ ಆಗಿರಬೇಕು. ಲೆಟ್ ಇಟ್ ಬಿ ಪಾಯಿಂಟನ್ನು ಆರ್ ಅಂತ ಕರ್ಕೊಳ್ಳೋಣ. ದೆನ್ ದ ರಿಸಲ್ಟೆಂಟ್ ಈಸ್ ಗಿವನ್ ಬೈ ದ ಡಯಾಗ್ನಲ್ ಡ್ರಾನ್ ಫ್ರಮ್ ಎ ಸೇಮ್ ಪಾಯಿಂಟ್. ನಾನು ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೀನಿ, ಏನಂತ ಹೇಳಿದ್ದೀನಿ, ಇಫ್ ಟೂ ವೆಕ್ಟಾರ್ಸ್ ಆ್ಯಕ್ಟಿಂಗ್ ಬೈ ದ ಟೂ ಅಡ್ಜಸೆಂಟ್ ಸೈಡ್ಸ್ ಆಫ್ ದಿ ಪ್ಯಾರಲೋಗ್ರಾಮ್ drawn from a same point, then the resultant is completely represented by the diagonal drawn from a same point. ಇಲ್ಲಿ ನಾನೇನು ಮಾಡ್ಕೋತೀನಿ, ವಿ ವಿಲ್ ಡ್ರಾ ದ ಪರ್ಪೆಂಡಿಕ್ಯುಲರ್, ವಿ ವಿಲ್ ಎಕ್ಸ್ಟೆಂಡ್ ದಟ್. ಓಕೆ, ಈ ಪಾಯಿಂಟನ್ನು ಯಾವುದೋ ಒಂದು ಆರ್ಬಿಟ್ರಿ ಪಾಯಿಂಟ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಲೆಟ್ ಇಟ್ ಬಿ ಎಮ್. ಆ್ಯಂಡ್ ಇಲ್ಲಿ ರಿಸಲ್ಟೆಂಟ್ ವೆಕ್ಟರ್ ಎಷ್ಟು ಆ್ಯಂಗಲ್ನ ಕ್ರಿಯೇಟ್ ಮಾಡಿದೆ, ಆ ಆ್ಯಂಗಲನ್ನು ಏನು ಅನ್ಕೋತೀನಿ, ಲೆಟ್ ಇಟ್ ಬಿ ಆಲ್ಫಾ. ಆ್ಯಂಡ್ ದ ಆ್ಯಂಗಲ್ ಬಿಟ್ವೀನ್ ದೀಸ್ ಟು ನಥಿಂಗ್ ಬಟ್ ಎ ಮತ್ತು ಬಿ ನಡುವೆ ಎಷ್ಟು ಆ್ಯಂಗಲ್ ಇದೆ, ಲೆಟ್ ಇಟ್ ಬಿ ಥೀಟಾ. ಎ ಮತ್ತು ಬಿ ನಡುವೆ ಇರೋದು ಥೀಟಾ. ಆ್ಯಂಡ್ ರಿಸಲ್ಟೆಂಟ್ ಈಸ್ ಮೇಕಿಂಗ್ ಎನ್ ಆ್ಯಂಗಲ್ ವಿತ್ ದ ಹಾರಿಜಾಂಟಲ್. ದಿಸ್ ಇಸ್ ದ ಹಾರಿಜಾಂಟಲ್. ಎ ವೆಕ್ಟರ್ ಈಸ್ ಇನ್ ದ ಹಾರಿಜಾಂಟಲ್ ಡೈರೆಕ್ಷನ್. ಅದನ್ನು ಆಲ್ಫಾ ಅಂತ ಅಂದ್ಕೊಳ್ಳೋಣ. ಆ್ಯಂಡ್ ಹಂಗಾರೆ ಇವೆರಡು ಒ ಬಿ ಮತ್ತು ಎ ಆರ್ ಎರಡು ಪ್ಯಾರಲಲ್ ಆಗಿರೋದ್ರಿಂದ ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ಥೀಟಾ. ಈ ಆ್ಯಂಗಲ್ನು ನಾವು ಥೀಟಾ ಅಂತ ಕರ್ಕೋಬೋದು. ರೈಟ್, ಈಗ ನಮ್ಗೇನು ಬೇಕು, ಆರ್ ಬೇಕು. ಆರ್ಗೆ ಏನು ಮಾಡ್ತೀನಿ, ವಿ ವಿಲ್ ಕನ್ಸಿಡರ್ ಓ ಆರ್ ಎಮ್ ಆ್ಯಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಅಸ್ಯೂಮ್ ಮಾಡ್ಕೋತೀನಿ. ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಅಸ್ಯೂಮ್ ಮಾಡ್ಕೊಂಡು ಯಾವ ಟ್ರಯಾಂಗಲ್ ಅದು, ಓ ಆರ್ ಎಮ್ ಅಂದ ಒಂದು ರೈಟ್ ಆ್ಯಂಗಲ್ಗೆ ವಿ ವಿಲ್ ಅಪ್ಲೈ ದ ಪೈಥಾಗರಸ್ ಥಿಯರಮ್. ಪೈಥಾಗರಸ್ ಥಿಯರಮ್ ಏನು ಹೇಳುತ್ತೆ, ಸ್ಕ್ವೇರ್ ಆಫ್ ದಿ ಹೈಪಾಟಿನ್ಯೂಸ್ ಅಂದರೆ ಓ ಆರ್ ಸ್ಕ್ವೇರ್ ತೊಗೊಂಡ್ರೆ ಇಟ್ ವಿಲ್ ಬಿ ಈಕ್ವಲ್ ಟು ಸ್ಕ್ವೇರ್ ಆಫ್ ದಿ ಆಪೋಸಿಟ್ ಸೈಡ್ ಆ್ಯಂಡ್ ದಿ ಅಡ್ಜಸೆಂಟ್ ಸೈಡ್. ಆಪೋಸಿಟ್ ಸೈಡ್ ಅಂದರೆ ಏನಿದೆ, ಇಲ್ಲಿ ಆರ್ ಎಮ್ ಸ್ಕ್ವೇರ್ ಇದೆ, ಪ್ಲಸ್ ಅಡ್ಜಸೆಂಟ್ ಸೈಡನ್ನ ನಾವೇನಂತ ಬರ್ಕೋಬೋದು, ಓ ಎಮ್ ಸ್ಕ್ವೇರ್ ಅಂತ ಬರ್ಕೋಬೋದಾ. ಲುಕ್ ಹಿಯರ್, ಓ ಎಮ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಓ ಎ ಪ್ಲಸ್ ಎ ಎಮ್. ರೈಟ್, ಓ ಎಮ್ಮನ್ನು ಓ ಎ ಪ್ಲಸ್ ಎ ಎಮ್ ಅಂತ ಬರ್ಕೊಳ್ಳೋದಾದರೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇಲ್ಲಿ ಆರ್ ಎಮ್ ಸ್ಕ್ವೇರ್ ಪ್ಲಸ್ ಓ ಎಮ್ಮನ್ನು ನಾನು ಏನಾದರೂ ಫುಲ್ ಬರೆಯೋದಾದರೆ ಓ ಎ ಪ್ಲಸ್ ಎ ಎಮ್ ಹೋಲ್ ಸ್ಕ್ವೇರ್ ಅಂತ ಬರೆಯೋದಾದರೆ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ಎಕ್ಸ್ಪ್ಯಾಂಡ್ ಮಾಡ್ತೀನಿ ಅಲ್ಲಿಗೆ. ಎಕ್ಸ್ಪ್ಯಾಂಡ್ ಮಾಡೋದಾದರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನಾಯಿತು, ಎ ಸ್ಕ್ವೇರ್ ಮೀನ್ಸ್ ಓ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೀನ್ಸ್ ಎ ಎಮ್ ಸ್ಕ್ವೇರ್ ಪ್ಲಸ್ 2ab ಓ ಎ ಇಂಟು ಎ ಬಿ ಮೀನ್ಸ್ ನಥಿಂಗ್ ಬಟ್ ಎ ಎಮ್. ರೈಟ್, ಅರ್ಥ ಆಗ್ತಾ ಇದೆಯಾ? ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ನ ಎ ಸ್ಕ್ವೇರ್ ಎ ಜಾಗದಲ್ಲಿ ಓ ಎ ಐತೆ, ಬಿ ಸ್ಕ್ವೇರ್ ಎ ಬಿ ಜಾಗದಲ್ಲಿ ಎ ಎಮ್ ಐತೆ, ಬಿ ಸ್ಕ್ವೇರ್ ಪ್ಲಸ್ 2ab ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ. ಹಂಗಾದರೆ ಬೈ ಲುಕಿಂಗ್ ಅಟ್ ದ ಫಿಗರ್ ವಿ ಕ್ಯಾನ್ ರೈಟ್, ಇಲ್ಲಿ ಅಬ್ಸರ್ವ್ ಮಾಡಿ, ಓ ಎನ ನಾವು ಏನಂತ ಬರಿಬೋದು, ಎ ಅಂತ ಬರಿಬೋದಾ. ಇಲ್ಲಿ ವೆಕ್ಟಾರ್ ಸಿಂಬಲನ್ನು ಬರಿತಾ ಇದ್ದಿಲ್ಲ, ಯಾಕೆಂದರೆ ನಾವು ಇಲ್ಲಿ ಡಿಫೈನ್ ಮಾಡ್ತಾ ಇರೋದು ಬರೀ ಮ್ಯಾಗ್ನಿಟ್ಯೂಡಿಗೆ ಮಾತ್ರ. ಓಕೆನಾ, ಆಮೇಲೆ ಡೈರೆಕ್ಷನ್ಗೆ ಹೋಗೋಣ. ಫೈನ್, ಓ ಎನ ಎ ಅಂತ ಬರೆಯೋದಾದರೆ ಅಬ್ಸರ್ವ್ ಮಾಡಿ, ಎ ಆರ್ ಈಸ್ ನಥಿಂಗ್ ಬಟ್ ಓ ಬಿ. ಯಾಕೆ ಪ್ಯಾರಲೋಗ್ರಾಮಲ್ಲಿ ನಾನು ಏನಂತ ಹೇಳಿದೆ, ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂತ ಹೇಳಿದೆ. ಆಪೋಸಿಟ್ ಸೈಡ್ಸ್ಗಳು ಈಕ್ವಲ್ ಆಗಿದ್ದಾಗ ಎ ಆರನ್ನು ನಾವೇನಂತ ಬರಿಬೋದು, ವಿ ಕ್ಯಾನ್ ರೈಟ್ ಇಟ್ ಆ್ಯಸ್ ಬಿ ಆ್ಯಂಡ್ ಬಿ ಆರನ್ನು ವಿ ಕ್ಯಾನ್ ರೈಟ್ ಇಟ್ ಆ್ಯಸ್ ಎ. ಹಂಗಾರೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ತೀನಿ. ಆರ್ ಎಮ್ ವ್ಯಾಲ್ಯೂ ನಮ್ಮ ಹತ್ರ ಇಲ್ಲ, ಲೆಟ್ ಇಟ್ ಬಿ ಲೈಕ್ ದಟ್ ಓನ್ಲಿ. ಅದೇ ಥರ ಇರಲಿ. ಓ ಎ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಎ ಅಂತ ಬರೆಯೋದಾದರೆ ಎ ಸ್ಕ್ವೇರ್ ಆಯಿತು, ಪ್ಲಸ್ ಎ ಎಮ್ ಸ್ಕ್ವೇರನ್ನು ನಾವು ಯಾವ ಥರ ಬರೀಬೋದು, ಲುಕ್ ಹಿಯರ್, ಎ ಎಮ್ಗೆ ವ್ಯಾಲ್ಯೂ ಇಲ್ಲ, ಎ ಎಮ್ಮನ್ನು ಅದೇ ಥರ ಬರ್ಕೋತೀನಿ, ಪ್ಲಸ್ 2 ಓ ಎ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಎ, ದೇರ್ ಫಾರ್ ಎ ಇಂಟು ಎ ಎಮ್ ವ್ಯಾಲ್ಯೂ ಇಲ್ಲ, ನಾನು ಅದೇ ಥರ ಬರ್ಕೋತೀನಿ.
ಹಂಗಾದರೆ ನಮಗೆ ಈ ಅದೇ ಥರ ಲುಕ್ ಅಟ್ ದ ಫಿಗರ್ ಓ ಆರ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಆರ್. ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ಬರ್ಕೋತಾ ಇದ್ದೀನಿ, ಯಾಕೆ ಇಲ್ಲಿ ನಾನು ಡೈರೆಕ್ಷನನ್ನು ಕನ್ಸಿಡರ್ ಮಾಡ್ಕೋತಾ ಇಲ್ಲ. ರೈಟ್, ಹಾಗಾದರೆ ನಮಗೆ ಇಲ್ಲಿ 2 ಅನ್ನೋನ್ ವ್ಯಾಲ್ಯೂಸ್ ಇದೆ, ಆರ್ ಎಮ್ ಮತ್ತು ಎ ಎಮ್ ವ್ಯಾಲ್ಯೂ. ಆ ಆರ್ ಎಮ್ ಮತ್ತು ಎ ಎಮ್ನ ವ್ಯಾಲ್ಯೂನ ತೊಗೊಳಕ್ಕೆ ವಿ ವಿಲ್ ಅಸ್ಯೂಮ್ ದ ಟ್ರಯಾಂಗಲ್ ಎ ಆರ್ ಎಮ್ ಅನ್ನೋ ಒಂದು ಟ್ರಯಾಂಗಲನ್ನು ಅಸ್ಯೂಮ್ ಮಾಡ್ಕೋತೀನಿ. ಅಲ್ಲಿ ನಿಮಗೆ ಡಿಫೈನ್ ಮಾಡಿರ್ತಾರೆ ಸೈನ್ ಮತ್ತು ಕಾಸ್ ಮತ್ತು ಟ್ಯಾನನ್ನು ಯಾವ ಥರ ಅಬ್ರಿವೇಟ್ ಮಾಡೋದು, ಅಂದರೆ ಎಕ್ಸ್ಪ್ಯಾಂಡ್ ಮಾಡೋದು ಫಾರ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇಲ್ಲಿ ನಾವು ಸೈನ್ ಥೀಟನ ಡಿಫೈನ್ ಮಾಡೋದಾದರೆ ಸೈನ್ ಥೀಟಾ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಇಲ್ಲಿ ಇಯರ್ ದ ಥೀಟಾ ದಿಸ್ ಒನ್. ಹಂಗಾರೆ ಆರ್ ಎಮ್ ಅನ್ನೋದು ಆಪೋಸಿಟ್ ಸೈಡ್ ಆಗುತ್ತೆ, ಎ ಎಮ್ ಅನ್ನೋದು ಅಡ್ಜಸೆಂಟ್ ಸೈಡ್ ಆಗುತ್ತೆ. ದಿಸ್ ಇಸ್ ದ ಆಪೋಸಿಟ್ ಸೈಡ್, ದಿಸ್ ಇಸ್ ದ ಅಡ್ಜಸೆಂಟ್ ಸೈಡ್. ರೈಟ್, ಹಂಗಾದರೆ ಸೈನ್ ಥೀಟಾ ಅಂದ್ರೇನು? ಆಪೋಸಿಟ್ ಬೈ ಐಪೋಟಿನ್ಯೂಸ್. ಆಪೋಸಿಟ್ ಬೈ ಐಪೋಟಿನ್ಯೂಸ್ ಅಂದರೆ ಆರ್ ಎಮ್ ಡಿವೈಡೆಡ್ ಬೈ ಐಪೋಟಿನ್ಯೂಸ್ ಅಂತ ಬರೀಬೋದಾ? ದೇರ್ ಫೋರ್ ವಿ ಗಾಟ್ ಎ ವ್ಯಾಲ್ಯೂ ಫಾರ್ ದಿಸ್ ಆರ್ ಎಮ್. ಆರ್ ಎಮ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಬಿನ ಆ ಕಡೆ ಕಳಿಸ್ಕೊಂಡ್ರೆ ಬಿ ಸೈನ್ ಥೀಟಾ ಅನ್ನೋ ಒಂದು ಎಕ್ಸ್ಪ್ರೆಷನ್ ಸಿಕ್ತು ನಮಗೆ. ರೈಟ್, ಈಗ ಅದೇ ಥರ ಎ ಎಮ್ ಅನ್ನೋದು ಅಡ್ಜಸೆಂಟ್ ಸೈಡ್ ಆಗಿರೋದ್ರಿಂದ ವಿ ವಿಲ್ ಅಪ್ಲೈ ದ ಕಾಸ್ ಆ್ಯಂಗಲ್. ಕಾಸ್ ಆ್ಯಂಗಲನ್ನು ಅಪ್ಲೈ ಮಾಡೋದಾದರೆ ಕಾಸ್ ಆ್ಯಂಗಲ್ ಕ್ಯಾನ್ ಬಿ ಡಿಫೈನ್ಡ್ ಆ್ಯಸ್ ಅಡ್ಜಸೆಂಟ್ ಬೈ ಐಪೋಟಿನ್ಯೂಸ್ ಅಂತ ಡಿಫೈನ್ ಮಾಡ್ಬೋದು. ಅಡ್ಜಸೆಂಟ್ ಅಂದ್ರೇನು? ಎ ವಿ ಎಮ್. ಐಪೋಟಿನ್ಯೂಸ್ ಅಂದ್ರೇನು? ಎಗೈನ್ ಬಿ. ದೇರ್ ಫೋರ್ ವಿ ಕ್ಯಾನ್ ಗೆಟ್ ದ ವ್ಯಾಲ್ಯೂ ಆಫ್ ಎ ಎಮ್ ಬೈ ಟೇಕಿಂಗ್ ದ ಬಿ ಟು ದಿಸ್ ಸೈಡ್. ಅಲ್ಲಿಗೆ ಎ ಎಮ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಬಿ ಕಾಸ್ ಥೀಟಾ ಅಂತ ಬರೀಬೋದು. ಆ್ಯಂಡ್ ವಿ ಹ್ಯಾವ್ ಎ ಅನದರ್ ಒನ್ ಮೋರ್ ರಿಲೇಷನ್ ಫಾರ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 1 ಅಂತ ಬರಿಬೋದು. ಈ ಮೂರೂ ರಿಲೇಷನನ್ನು ನಾನೇನು ಮಾಡ್ತೀನಿ, ಇಲ್ಲಿ ಕ್ಯಾರಿ ಮಾಡ್ತೀನಿ. ದೇರ್ ಫಾರ್ ಆರ್ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಆರ್ ಎಮ್ ಸ್ಕ್ವೇರ್ ಅಂದ್ರೇನು? ಆರ್ ಎಮ್ ಸ್ಕ್ವೇರ್ ಅಂದರೆ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಥೀಟಾನ ಸ್ಕ್ವೇರ್ ಮಾಡಬೇಕು. ನಾನೀಗ ಇದನ್ನು ಸ್ಕ್ವೇರ್ ಮಾಡ್ತೀನಿ, ಇದನ್ನು ಸ್ಕ್ವೇರ್ ಮಾಡ್ತೀನಿ. ಆರ್ ಎಮ್ ಹೋಲ್ ಸ್ಕ್ವೇರ್ ಇರೋದಲ್ಲಿ ಅಂದರೆ ಇವೆರಡನ್ನೂ ಯಾವ ಥರ ಅಂದರೆ ಎಕ್ಸ್ ವೈ ಹೋಲ್ ಸ್ಕ್ವೇರ್ ಇದ್ದರೆ ನಾವು ಯಾವ ಥರ ಬರೀಬೇಕು? ಎಕ್ಸ್ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಅಂತ ಬರೀಬೇಕು. ಅದೇ ಥರ ಬಿ ಸೈನ್ ಥೀಟಾ ಸ್ಕ್ವೇರ್ ಇರೋದ್ರಿಂದ ಬಿ ಸ್ಕ್ವೇರ್ ಥೀಟಾ ಸೈನ್ ಸ್ಕ್ವೇರ್ ಥೀಟಾ ಅಂತ ಬಿ ಸ್ಕ್ವೇರ್ ಇಂಟು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಎ ಸ್ಕ್ವೇರ್ ಅದೇ ಥರ ಬರ್ಕೊಳ್ಳೋಣ ಪ್ಲಸ್ ಎ ಎಮ್ ಸ್ಕ್ವೇರ್ ಅದೇ ಥರ ಎ ಎಮ್ಗೆ ವ್ಯಾಲ್ಯೂ ಇದೆ, ಬಿ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ ಪ್ಲಸ್ 2a. ಎ ಎಮ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಬಿ ಕಾಸ್ ಥೀಟಾ ಅಂತ ಬರೀಬೋದು. ಲುಕ್ ಹಿಯರ್, ಇನ್ ದೀಸ್ ಟು ವಿ ಕ್ಯಾನ್ ಟೇಕ್ ಬಿ ಸ್ಕ್ವೇರ್ ಆ್ಯಸ್ ಎ ಕಾಮನ್ ಫ್ಯಾಕ್ಟರ್. ಫಸ್ಟ್ ಎ ಸ್ಕ್ವೇರನ್ನು ತಗೊಬಿಡ್ತೀನಿ ಪ್ಲಸ್ ಬಿ ಸ್ಕ್ವೇರನ್ನು ಕಾಮನ್ ತಗೋದ್ರೆ ಇಲ್ಲಿ ಸೈನ್ ಸ್ಕ್ವೇರ್ ಥೀಟಾ ಉಳಿತು ಪ್ಲಸ್ ಇಲ್ಲಿ ಕಾಸ್ ಸ್ಕ್ವೇರ್ ಥೀಟಾ ಉಳಿತು ಪ್ಲಸ್ 2ab ಕಾಸ್ ಥೀಟಾನ ಅದೇ ಥರ ಬರ್ಕೊಳ್ಳೋದಾದರೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಕ್ಯಾನ್ ಬಿ ರಿಟರ್ನ್ ಆ್ಯಸ್ 1 ಅಂತ ಬರೀಬೋದು. ಅಲ್ಲಿಗೆ ಏನಂತ ಬರೀಬೋದು? ಎ ಸ್ಕ್ವೇರ್ plus b square into 1 can be written as b square itself 2ab cos theta. Therefore r square ಇರೋದು ಈ ಕಡೆ ಬಂದರೆ ರೂಟ್ ಆಗುತ್ತೆ. we have a expression for the magnitude of the resultant vector. r is equal to square root of a square plus b square plus 2ab cos theta, where theta is the angle between ಎ ಆ್ಯಂಡ್ ಬಿ. ಎ ವೆಕ್ಟಾರ್ ಮತ್ತು ಬಿ ವೆಕ್ಟಾರ್ ನಡುವೆ ಇರೋಂಥ ಆ್ಯಂಗಲ್ನ ಥೀಟಾ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಎ ಆ್ಯಂಡ್ ಬಿ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟಾರ್ ಆ್ಯಂಡ್ ಬಿ ವೆಕ್ಟಾರ್. ಇಲ್ಲಿ ಅಬ್ಸರ್ವ್ ಮಾಡಿ, ಎ ಬಿ ಬರೀಬೇಕಾದ್ರೆ ಎ ಮೇಲೆ ವೆಕ್ಟಾರ್ ಬರೀತಾ ಇದ್ದೀನಿ, ಬಿ ಮೇಲೆ ವೆಕ್ಟಾರ್ ಬರೀತಾ ಇದ್ದೀನಿ. ಬಟ್ ಮ್ಯಾಗ್ನಿಟ್ಯೂಡನ್ನ ಕನ್ಸಿಡರ್ ಮಾಡಬೇಕಾದ್ರೆ ವಿ ಆರ್ ನಾಟ್ ರೈಟಿಂಗ್ ದ ಆರೋ ಮಾರ್ಕ್ ಸಿಂಬಲ್ ದಟ್ ಇಂಡಿಕೇಟ್ಸ್ ವಿ ಆರ್ ಓನ್ಲಿ ಟೇಕಿಂಗ್ ದ ಮ್ಯಾಗ್ನಿಟ್ಯೂಡ್ ಆ್ಯಸ್ ಎ ಫ್ಯಾಕ್ಟರ್. ಅಲ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ ತಗೋತಾ ಇದ್ದೀವಿ. ಒಂದು ಸೆಕೆಂಡ್ ಡಿಫೈನ್ ಮಾಡಿಬಿಡ್ತೀನಿ ನೋಡಿ. ಇಲ್ಲಿ ಲುಕ್ ಅಟ್ ದ ಫಿಗರ್ ಇಟ್ ಸೆಲ್ಫ್. ನಿಮ್ಗೆ ಫಿಗರ್ ಬರೋದನ್ನು ಗೊತ್ತಾದರೆ ಎಲ್ಲನೂ ಮಾಡಬಹುದು. ಓ ಆರ್ ಎಮ್ ಅನ್ನೋ ಒಂದು ರೈಟ್ ಆ್ಯಂಗಲ್ನ ತಗೋತೀನಿ. ಓ ಆರ್ ಎಮ್ ಅನ್ನೋ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಏನು ಮಾಡ್ತೀನಿ? ಐಪೋಟಿನ್ಯೂಸ್ ಥಿಯರಮ್ನ ಅಪ್ಲೈ ಮಾಡ್ತಾ ಬರ್ತೀನಿ ನಾನು. ಐಪೋಟಿನ್ಯೂಸ್ ಥಿಯರಮ್ ಏನು ಹೇಳುತ್ತೆ? ಸ್ಕ್ವೇರ್ ಆಫ್ ದಿ ಐಪೋಟಿನ್ಯೂಸ್. ಇಯರ್ ಇನ್ ದಿಸ್ ಓ ಆರ್ ಎಮ್ ಟ್ರಯಾಂಗಲ್ ಓ ಆರ್ ಅನ್ನೋದು ಒಂದು ಐಪೋಟಿನ್ಯೂಸ್ ಆಗಿದೆ. ಸ್ಕ್ವೇರ್ ಆಫ್ ದ ಐಪೋಟಿನ್ಯೂಸ್ ಇಸ್ ಈಕ್ವಲ್ ಟು ಆಪೋಸಿಟ್ ಸ್ಕ್ವೇರ್ ಅಂದರೆ ಆರ್ ಎಮ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್ ಅಂದರೆ ಓ ಎಮ್ ಸ್ಕ್ವೇರ್. ಓ ಎಮ್ಮನ್ನು ನಾವು ಯಾವ ಥರ ಬರೀಬೋದು? ಓ ಎಮ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಓ ಎ ಪ್ಲಸ್ ಎ ಎಮ್ ಅಂತ ಬರ್ಕೋತೀನಿ. ಓ ಎಮ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಓ ಎ ಪ್ಲಸ್ ಎ ಎಮ್. ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ ಇದೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಬ್ರಿವೇಷನ್ ಏನು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ದೇರ್ಫೋರ್ ಎ ಜಾಗದಲ್ಲಿ ಇಲ್ಲೇನಿದೆ? ಎ ಜಾಗದಲ್ಲಿ ಓ ಎ ಇದೆ. ಬಿ ಜಾಗದಲ್ಲಿ ಏನಿದೆ? ಎ ಎಮ್ ಇದೆ. ಅಲ್ಲಿಗೆ ಎ ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಓ ಎ ಸ್ಕ್ವೇರ್
B square can be written as AM square plus 2AB 2OA into AM. Therefore ನಮಗೆ ಇಲ್ಲಿ by looking at the figure we can write the value of OA as A. ಯಾಕೆ OA is nothing but A vector. ಇಲ್ಲಿ ನಮಗೆ ಮ್ಯಾಗ್ನಿಟ್ಯೂಡ್ ಬೇಕು ಮಾತ್ರ ತಗೋತೀನಿ, ಬಟ್ ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ RM and AM. ಅದಕ್ಕೆ ನಾನು ಏನು ಮಾಡ್ತೀನಿ, ವಿ ವಿಲ್ ಕೀಪ್ ದ RM and AM ಆಸ್ ಇಟ್ ಈಸ್, ಅದೇ ಥರ ಇಟ್ಕೋತೀನಿ. ದೇರ್ಫೋರ್ RM ಮತ್ತು AM ವ್ಯಾಲ್ಯೂನ ತೊಗೊಳೋಕ್ಕೋಸ್ಕರ ವಿ ವಿಲ್ ಅಸ್ಯೂಮ್ ದ ಅನದರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ARM ಅನ್ನೋ ಒಂದು ರೈಟ್ ಆ್ಯಂಗಲ್ನ ಒಂದು ಟ್ರಯಾಂಗಲ್ನ ತೊಗೋತೀನಿ. ಆ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಬೈ ಅಪ್ಲೈಯಿಂಗ್ ದ ಸೈನ್ ವ್ಯಾಲ್ಯೂ ವಿ ಕ್ಯಾನ್ ಗೆಟ್ ದ ಆಪೋಸಿಟ್ ಸೈಡ್. ಬೈ ಅಪ್ಲೈಯಿಂಗ್ ದ ಕಾಸ್ ವ್ಯಾಲ್ಯೂ ಯು ಕ್ಯಾನ್ ಗೆಟ್ ದ ಅಡ್ಜಸೆಂಟ್ ಸೈಡ್. ಇಲ್ಲಿ RM ಅನ್ನೋದು ಆಪೋಸಿಟ್ ಸೈಡು, ಸೈನ್ ವ್ಯಾಲ್ಯೂ ಅಪ್ಲೈ ಮಾಡ್ತೀನಿ, B sin θ RM ಸಿಕ್ತು. ಕಾಸ್ ವ್ಯಾಲ್ಯೂ ಅಪ್ಲೈ ಮಾಡ್ತೀನಿ, ಅಡ್ಜಸೆಂಟ್ ಸೈಡ್ ಸಿಕ್ತು, B cos θ. ಅಗೈನ್ ಸೈನ್ ಥೀಟಾನ ಅಪ್ಲೈ ಮಾಡಿದ್ರೆ ಆಪೋಸಿಟ್ ಸೈಡ್ ನಥಿಂಗ್ ಬಟ್ RM ಸಿಗುತ್ತೆ. ಕಾಸ್ ಥೀಟಾನ ಅಪ್ಲೈ ಮಾಡಿದ್ರೆ ಅಡ್ಜಸೆಂಟ್ ಸೈಡ್ ಸಿಗುತ್ತೆ, ನಥಿಂಗ್ ಬಟ್ ವಿ ವಿಲ್ ಗೆಟ್ ಅ ವ್ಯಾಲ್ಯೂ ಆಫ್ AM. ಅಲ್ಲಿಗೆ ಇವೆರಡೂ ವ್ಯಾಲ್ಯೂನ ತಗೊಂಡೋಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಆ್ಯಂಡ್ ವಿ ಹ್ಯಾವ್ ಅನದರ್ ರಿಸಲ್ಟ್ sin square θ plus cos square θ is equal to 1 ಫಾರ್ ಎನಿ ವ್ಯಾಲ್ಯೂಸ್ ಆಫ್ θ. ಇಲ್ಲಿ B ಸ್ಕ್ವೇರ್ sin ಸ್ಕ್ವೇರ್ ಮತ್ತು B ಸ್ಕ್ವೇರ್ cos ಸ್ಕ್ವೇರಲ್ಲಿ B ಸ್ಕ್ವೇರನ್ನ ಕಾಮನ್ ತೆಗೆದ್ರೆ sin ಸ್ಕ್ವೇರ್ θ ಪ್ಲಸ್ cos ಸ್ಕ್ವೇರ್ θ ಆಯಿತು. ಅದನ್ನು 1 ಅಂತ ತೊಗೊಂಡು 1 into B ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ B ಸ್ಕ್ವೇರ್ ಇಟ್ ಸೆಲ್ಫ್. A ಸ್ಕ್ವೇರನ್ನು ಅದೇ ಥರ ಬರ್ಕೊಡ್ತೀನಿ, 2AB cos θ ಸ್ಕ್ವೇರ್ ಈ ಕಡೆ ಬಂದರೆ ರೂಟ್ ಆಗುತ್ತೆ. ದೇರ್ಫೋರ್ ವಿ ಹ್ಯಾವ್ ಎ equation or the expression for the magnitude of the resultant vector r is equal to square root of a square plus b square plus 2ab cos θ. ನಮಗೆ ಒಂದು ರಿಲೇಷನ್ ಸಿಕ್ತು. ಅದೇ ಥರ ಈಗ ಡೈರೆಕ್ಷನ್ ಬೇಕು. ನಾವು ಇನ್ನು ಮುಂದೆ ಯಾವುದೇ ಈಕ್ವೇಷನ್ಗೆ ಯಾವುದೇ ಒಂದು ವೆಕ್ಟರ್ಗೆ ಡೈರೆಕ್ಷನ್ ಬೇಕು ಅಂದರೆ ಏನು ಮಾಡೋಣ, ವಿ ವಿಲ್ ಯೂಸ್ ದ ಟ್ಯಾಂಜೆಂಟ್ ಆಫ್ ದಿ ಆ್ಯಂಗಲ್. ಅಂದರೆ ಟ್ಯಾಂಜೆಂಟನ್ನ ಏನು ತೊಗೋತೀನಿ ಅಂದರೆ, ಒಂದು ಪಾರ್ಟಿಕಲ್ ಮೂವ್ ಆಗಬೇಕಾದ್ರೆ ಆ ಪಾರ್ಟಿಕಲ್ ಪೊಸಿಷನ್ಗೆ ನಾವು ಟ್ಯಾಂಜೆಂಟನ್ನು ಡ್ರಾ ಮಾಡಿದ್ರೆ ವಿ ವಿಲ್ ಗೆಟ್ ದ ಡೈರೆಕ್ಷನ್. ಆದ್ದರಿಂದ ನಾನು ಎಲ್ಲ ಕಡೆ ಏನು ಮಾಡ್ತೀನಿ, ವಿ ವಿಲ್ ಅಪ್ಲೈ ದ ಟ್ಯಾಂಜೆಂಟ್. ಅಗೇನ್ ಐ ವಿಲ್ ರೈಟ್ ದ ಫಿಗರ್. ಒಂದು 2 ವೆಕ್ಟಾರ್ನ ತೊಗೊಂಡಿದ್ದೀನಿ, 2 ವೆಕ್ಟಾರ್ 2 ಅಡ್ಜಸೆಂಟ್ ಸೈಡ್ಸ್ ಆಫ್ ದಿ ಪ್ಯಾರಲೋಗ್ರಾಮ್ ಆ್ಯಕ್ಟ್ ಆಗ್ತಾ ಇದೆ. ಇದನ್ನು A ವೆಕ್ಟಾರ್ ಅನ್ಕೊಳ್ಳೋಣ, ಇದನ್ನು B ವೆಕ್ಟಾರ್ ಅನ್ಕೊಳ್ಳೋಣ. ವಿಲ್ ಕಂಪ್ಲೀಟ್ ದ ಪ್ಯಾರಲೋಗ್ರಾಮ್ ಡ್ರಾ ಮಾಡ್ತೀನಿ. ದೆನ್ ದ ರಿಸಲ್ಟೆಂಟ್ ಇಸ್ ಕಂಪ್ಲೀಟ್ಲಿ ರೆಪ್ರೆಸೆಂಟೆಡ್ ಬೈ ದ ಡಯಾಗ್ನಲ್. ರಿಸಲ್ಟೆಂಟ್ ಡಯಾಗ್ನಲ್ ಕೊಡುತ್ತೆ. ದೇರ್ಫೋರ್ ರಿಸಲ್ಟೆಂಟ್ ಇಸ್ ಈಕ್ವಲ್ ಟು R ವೆಕ್ಟಾರ್ ಅನ್ಕೊಳ್ಳೋಣ. A ಮತ್ತು B ನಡುವೆ ಇರೋದು θ. ರಿಸಲ್ಟೆಂಟ್ ಈಸ್ ಮೇಕಿಂಗ್ ಎನ್ ಆ್ಯಂಗಲ್ ಆಲ್ಫಾ ವಿತ್ ದ ಹಾರಿಜಾಂಟಲ್. ಅಗೈನ್ ವಿ ವಿಲ್ ಡ್ರಾ ದ ಪರ್ಪೆಂಡಿಕ್ಯುಲರ್ ಟು ದ ಹಾರಿಜಾಂಟಲ್. ಇವೆರಡು ಇಲ್ಲಿ ಅಬ್ಸರ್ವ್ ಮಾಡಿ, OB ಆ್ಯಂಡ್ E ಇದನ್ನು A ಅಂತ ಅಂದ್ಕೊಂಡಿದ್ದೋ, ಇನ್ನು R ಅಂತ ಅಂದ್ಕೊಂಡಿದ್ದೋ, ಲೆಟ್ ಇಟ್ ಬಿ M ಅಂತ ಅಂದ್ಕೊಂಡಿದ್ದೋ. ಲುಕ್ ಹಿಯರ್, ಇಲ್ಲಿ OB ಮತ್ತು AR ಎರಡು ಪ್ಯಾರಲಲ್ ಆಗಿದೆ. ಹಂಗಾರೆ ಎರಡು ಹಾರಿಜಾಂಟಲ್ ಜೊತೆಗೆ ಒಂದೇ ಆ್ಯಂಗಲ್ನ ಕ್ರಿಯೇಟ್ ಮಾಡಿರಬೇಕು. ದೇರ್ಫೋರ್ ದಟ್ ಈಸ್ ಆಲ್ಸೋ ಈಕ್ವಲ್ ಟು θ ಅಂತ ಅಸ್ಯೂಮ್ ಮಾಡ್ಕೊಳ್ಳೋದಾದರೆ, ಈಗ ನನಗೆ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದಿ ರಿಸಲ್ಟೆಂಟ್ ಅಂದರೆ ವಿ ಹ್ಯಾವ್ ಟು ಗೆಟ್ ದ ವ್ಯಾಲ್ಯೂ ಆಫ್ ಆ್ಯಂಗಲ್. ನಥಿಂಗ್ ಬಟ್ ಇಲ್ಲಿ ಆ್ಯಂಗಲನ್ನು ಏನಂತ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ, ಆಲ್ಫಾ ಬೇಕಿಲ್ಲಿ. ಆಲ್ಫಾ ಬೇಕು ಅಂದರೆ ಏನು ಮಾಡಬೇಕು, ವಿ ಹ್ಯಾವ್ ಟು ಅಪ್ಲೈ ದ ಟ್ಯಾನ್ ಆಲ್ಫಾ. ಯಾವ ಟ್ರಯಾಂಗಲ್ಗೆ ಆಲ್ಫಾ ಯಾವ ಟ್ರಯಾಂಗಲಲ್ಲಿದೆ, ORM ಅನ್ನೋ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿದೆ. ರೈಟ್, ನಾವು ಯಾವುದನ್ನೇ ಅಪ್ಲೈ ಮಾಡಬೇಕಾದ್ರೂ ವಿ ಹ್ಯಾವ್ ಟು ಅಪ್ಲೈ ಫಾರ್ ದ ರೈಟ್ ಆ್ಯಂಗಲ್ ಥಿಯರಮ್. ಯಾಕೆ, ಸೈನ್ ವ್ಯಾಲ್ಯೂ, ಕಾಸ್ ವ್ಯಾಲ್ಯೂ ಮತ್ತು ಟ್ಯಾನ್ ವ್ಯಾಲ್ಯೂನ ನಾವು ಡಿಫೈನ್ ಮಾಡೋದೇ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ. ಟ್ಯಾನ್ ಆಲ್ಫಾನ ಡಿಫೈನ್ ಮಾಡೋದಾದರೆ ಟ್ಯಾನ್ ಇಸ್ ನಥಿಂಗ್ ಬಟ್ ಏನು, ಆಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಇಲ್ಲಿ ಆಪೋಸಿಟ್ ಅಂದರೆ ಏನು, RM ಅಂತ ಬರ್ಕೋಬೋದು. ಅಲ್ಲಿಗೆ ಅಡ್ಜಸೆಂಟ್ ಸೈಡ್ ಏನು, ಅಗೈನ್ OM ಅಂತ ಬರ್ಕೋಬೋದು. RMಗೆ ನಮ್ಮ ಹತ್ರ ವ್ಯಾಲ್ಯೂ ಇದೆ, ಹಿಂದೆನೇ ನಾವು ಡಿಫೈನ್ ಮಾಡಿದ್ದು. RM ಕ್ಯಾನ್ ಬಿ ರಿಟರ್ನ್ ಆಸ್ B sin θ ಆ್ಯಂಡ್ AM ಕ್ಯಾನ್ ಬಿ ರಿಟರ್ನ್ ಆಸ್ B cos θ. ಲುಕ್ ಹಿಯರ್, ಇಲ್ಲಿ RM ಅನ್ನೋದು ಅಡ್ಜಸೆಂಟ್ ಸೈಡಾ ಆಪೋಸಿಟ್ ಸೈಡಾ, ಅಗೈನ್ ಇಟ್ ಈಸ್ ಎ ಆಪೋಸಿಟ್ ಸೈಡ್. ಆಪೋಸಿಟ್ ಸೈಡ್ ಬೇಕು ಅಂದರೆ ಸೈನ್ ಅಪ್ಲೈ ಮಾಡಿ. AM ಇಸ್ ನಥಿಂಗ್ ಬಟ್ ಅಡ್ಜಸೆಂಟ್ ಸೈಡ್. AM ಬೇಕು ಅಂದರೆ ಆ ಕಾಸ್ ಅಪ್ಲೈ ಮಾಡಿ. ಅಲ್ಲಿಗೆ ಅಗೈನ್ RM ಡಿವೈಡೆಡ್ ಬೈ OM ಕ್ಯಾನ್ ಬಿ ರಿಟರ್ನ್ ಆಸ್ OA ಪ್ಲಸ್ AM ಅಂತ ಬರ್ಕೋಬೋದು. ದೇರ್ಫೋರ್ RMನ ನಾವು B sin θ ಅಂತ ಡಿಫೈನ್ ಮಾಡೋದಾದರೆ, OAನ A ಅಂತ ಬರ್ಕೊಳ್ಳೋದಾದರೆ, AMನ B sin θ ಡಿಫೈನ್ ಮಾಡೋದಾದರೆ, ವಿ ಹ್ಯಾವ್ ಎ ವ್ಯಾಲ್ಯೂ ಆಫ್ ಟ್ಯಾನ್ ಆಲ್ಫಾ. ದೇರ್ಫೋರ್ ಆಲ್ಫಾ ಇಸ್ ಈಕ್ವಲ್ ಟು ಟ್ಯಾನ್ ಈ ಕಡೆ ಬಂದರೆ ಟ್ಯಾನ್ ಇನ್ವರ್ಸ್ ಆಗುತ್ತೆ. ದೇರ್ಫೋರ್ ವಿ ಹ್ಯಾವ್ ಎ ಎಕ್ಸ್ಪ್ರೆಷನ್ ಫಾರ್ ದಿ ಡೈರೆಕ್ಷನ್ B sin θ ಡಿವೈಡೆಡ್ ಬೈ A ಪ್ಲಸ್ B. ಸಾರಿ, ದಿಸ್ ಈಸ್ ಕಾಸ್. AM can be written as cos θ, B cos θ. This is the expression for the direction of the resultant vector. Right? ನಾವು ಇನ್ನು ಮುಂದೆ ಎಲ್ಲೇ ಡೈರೆಕ್ಷನ್ ಬೇಕು ಅಂದರೆ ವಿ ಹ್ಯಾವ್ ಟು ಅಪ್ಲೈ ದ ಟ್ಯಾಂಜೆಂಟ್ ವ್ಯಾಲ್ಯೂ. ಟ್ಯಾಂಜೆಂಟನ್ನೇ ಅಪ್ಲೈ ಮಾಡಬೇಕು.
ದೇರ್ ಫೋರ್ ಟ್ಯಾನ್ಗೆ ನಮ್ಗೆ ಗೊತ್ತು ವಿ ಹ್ಯಾವ್ ಎ ಟ್ಯಾಂಜೆಂಟ್ ಆಫ್ ಎನ್ ಆ್ಯಂಗಲ್ ಈಸ್ ಈಕ್ವಲ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್ ಫಾರ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಈ ಒ ಆರ್ ಎಮ್ ಅನ್ನು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಆಪೋಸಿಟ್ ಸೈಡು ಆರ್ ಎಮ್ಮು, ಅಡ್ಜಸೆಂಟ್ ಸೈಡು ಒ ಎಮ್ಮು. ದೇರ್ ಫೋರ್ ಆರ್ ಎಮ್ ಡಿವೈಡ್ ಬೈ ಒ ಎಮ್ಮನ್ನು ಒ ಎ ಪ್ಲಸ್ ಎ ಎಮ್ ಅಂತ ಬರೆಯೋದಾದರೆ ಆರ್ ಎಮ್ ಮತ್ತು ಎ ಎಮ್ಗೆ ನಮ್ಮ ಹತ್ರ ವ್ಯಾಲ್ಯೂ ಇದೆ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಟ್ಯಾನ್ ಫಂಕ್ಷನನ್ನು ಈ ಕಡೆ ಕಳಿಸಿದ್ರೆ ಅದು ಇನ್ವರ್ಸ್ ಫಂಕ್ಷನ್ ಆಗುತ್ತೆ. ಅದೇ ಸೈನನ್ನು ಈ ಕಡೆ ಕಳಿಸೋದಾದರೆ ವಿ ವಿಲ್ ಗೆಟ್ ಎ ಸೈನ್ ಇನ್ವರ್ಸ್, ರೈಟ್. ಅದೇ ಕಾಸನ್ನು ಕಳಿಸೋದಾದರೆ ವಿ ವಿಲ್ ಗೆಟ್ ಎ ಕಾಸ್ ಇನ್ವರ್ಸ್, ರೈಟ್. ಅದೇ ಟ್ಯಾನನ್ನು ಈ ಕಡೆ ಕಳಿಸಿದ್ರೆ ಟ್ಯಾನ್ ಇನ್ವರ್ಸ್, ರೈಟ್. ಈಗ ಎಕ್ಸ್ ಟು ದ ಪವರ್ ಆಫ್ 1 ಈ ಕಡೆ ಕಳಿಸಿದ್ರೆ ಎಕ್ಸ್ ಟು ದ ಪವರ್ ಆಫ್ -1 ಆಗಲ್ವಾ? ಅದೇ ಥರ ಸೈನ್ ಟು ದ ಪವರ್ ಆಫ್ 1 ಇರೋದು ಸೈನ್ ಇನ್ವರ್ಸ್ ಆಗುತ್ತೆ, ಕಾಸ್ ಇರೋದು ಕಾಸ್ ಇನ್ವರ್ಸ್ ಆಗುತ್ತೆ, ಟ್ಯಾನ್ ಇರೋದು ಟ್ಯಾನ್ ಇನ್ವರ್ಸ್ ಆಗುತ್ತೆ. ದೇರ್ ಫಾರ್ ಆಲ್ಫಾ ಈಸ್ ಈಕ್ವಲ್ ಟು ದಿಸ್ ಈಸ್ ದ ಡೈರೆಕ್ಷನ್. ಅದೇ ಥರ ನಮಗೆ ಮ್ಯಾಗ್ನಿಟ್ಯೂಡ್ಗೂ ರಿಸಲ್ಟೆಂಟ್ ವೆಕ್ಟರ್ದು ಎಕ್ಸ್ಪ್ರೆಷನ್ಸ್ ಹೆಂಗಿದೆ? ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab cos theta. We have got a expression for the magnitude and direction of the resultant vector using parallelogram law of vector addition. Parallelogram law of vector addition ಯೂಸ್ ಮಾಡ್ಕೊಂಡು ನಾವೇನು ಮಾಡಿದ್ದೀವಿ, ರಿಸಲ್ಟೆಂಟ್ ವೆಕ್ಟರ್ದು ಡೈರೆಕ್ಷನ್ನು ಮತ್ತು ಮ್ಯಾಗ್ನಿಟ್ಯೂಡನ್ನು ಕಂಡುಹಿಡಿದಿದ್ದೀವಿ, ರೈಟ್. ಇಲ್ಲಿ ಎ ಮತ್ತು ಬಿ ಅಂದರೆ ಏನು? ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಆ್ಯಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್. ಥೀಟಾ ಇಸ್ ದ ಆ್ಯಂಗಲ್ ಬಿಟ್ವೀನ್ ಎ ಮತ್ತು ಬಿ ವೆಕ್ಟರ್, right. Therefore we have got a equation for a resultant vector.